ನೆಲಮಂಗಲದಲ್ಲಿ ದೊಡ್ಡ ಇತಿಹಾಸದ ಬದಲಾವಣೆ ಶುರುವಾಗಿದೆ. ಸರಿಸುಮಾರು 9 ಕೋಟಿ ವೆಚ್ಚದಲ್ಲಿ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅರ್ಶಿನಗುಂಟೆ ಮೇಲ್ಸೇತುವೆ ಸಮೀಪ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನೆಲಮಂಗಲ ಕ್ಷೇತ್ರದ ಶಾಸಕ ಶ್ರೀನಿವಾಸ್, ಸಿದ್ದಲಿಂಗ ಮಹಾಸ್ವಾಮೀಜಿ, ಬಿಎಂಎಲ್ ಕಾಂತರಾಜು, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ, ಸದಸ್ಯರಾದ ವಾಸು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಗುದ್ದಲಿ ಪೂಜೆ ನಿರ್ವಹಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ವಾಸು, ಬೆನಮಂಗಲ ಸೇರಿದಂತೆ ಕುಣಿಗಲ್ ಬೈಪಾಸ್ವರೆಗೂ ಜರಟಿ 2 ಬದಿ ವಿದ್ಯುತ್ ದೀಪ ಸೇರಿದಂತೆ ಅನೇಕ ಕಾಮಗಾರಿ ನಡೆಸುತ್ತಿರುವುದು ಸಂತೋಷದ ಸಂಗತಿ. ಪ್ರತಿ ಕ್ಷಣ ಅಭಿವೃದ್ಧಿ ಬಯಸುವ ಶಾಸಕರನ್ನ ಪಡೆದಿರುವುದು ನಮ್ಮ ಪುಣ್ಯ. ಶಾಸಕರಿಗೆ ಬೆನಮಂಗಲ ಹಾಗೂ ನಗರದ ಜನರಿಂದ ವಿಶೇಷ ಅಭಿನಂದನೆ ಸಲ್ಲಿಸಿದ್ದೇವೆ. ನೆಲಮಂಗಲದಲ್ಲಿ ದೊಡ್ಡ ಇತಿಹಾಸ ಬದಲಾವಣೆ ಶುರುವಾಗಿದೆ. ನಾನು ಸಾಕ್ಷ್ಯವಾಗಿ ನೋಡುತ್ತೇನೆ. ಇಷ್ಟು ದೊಡ್ಡ ಮಟ್ಟದ ಅನುದಾನ ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುತ್ತಿರುವುದು ಶಾಸಕರು ಶ್ರೀನಿವಾಸ್ ಮಾತ್ರ. ಎರಡನೇ ಬೆಂಗಳೂರಿನಂತೆ ನೆಲಮಂಗಲ ಬೆಳೆಯಲಿದ್ದು ಅದಕ್ಕೆ ಪೂರಕವಾಗಿ ಶಾಸಕರು ಕೆಲಸ ಮಾಡುತ್ತಿದ್ದಾರೆ. ಮುಖ್ಯ ರಸ್ತೆಯ ಅಭಿವೃದ್ಧಿಗೆ 9 ಕೋಟಿ ರೂಪಾಯಿ ಹೆಚ್ಚು ಅನುದಾನ ತಂದಿರುವುದು ಸಂತಸದ ವಿಷಯ. ಸೇವೆ ಮಾಡುವವರಿಗೆ ನೀವೆಲ್ಲರೂ ಹೆಚ್ಚು ಆದ್ಯತೆ ನೀಡಬೇಕೆಂದು ಸಂತಸ ವ್ಯಕ್ತಪಡಿಸಿದರು. ಸರ್, ಇವತ್ತು ಸುಮಾರು 9 ಕೋಟಿ ಅನುದಾನ ನಮ್ಮ ಮಾನ್ಯ ಶಾಸಕರು ಸೀನಣ್ಣವರು ತಂದವ್ರೆ. ಇದರಿಂದ ಬಿನ್ಮಂಗಲದಿಂದ ಸುಮಾರು ಒಂದು 500 ಮೀಟ್ರು ಡಬಲ್ ರೋಡ್ಗೆ 4 ವೇ ಈ ರೋಡ್ಗೆ ಸ್ಯಾಂಕ್ಷನ್ ಮಾಡ್ಯಾರ. ಆಮೇಲೆ ಡ್ರೈನೇಜು ಬಿನ್ಮಂಗಲದಾಗೆ ಡ್ರೈನೇಜ್ ಆಗಿಲ್ಲ. ಸುಮಾರು 10 ವರ್ಷದಿಂದ ಶಾಸಕರು ಮಾಡಿಲ್ಲ. ಇದು ಮೊದಲ ಬಾರಿಗೆ ಅವತ್ತು ಹೇಳಿದರು, ಅಣ್ಣ ಇದು ನಿಮ್ಮ ಬಾಸು ಯಜಮಾನರು ಕೃಷ್ಣಣ್ಣವ್ರದ ಆಸೆ ನೆರವೇರಿಸ್ತೀನಿ ಕಣ್ಣ, ನಾನೇ ಮಾಡಿಸ್ತೀನಿ, ಫಸ್ಟ್ನೇ ಪೂಜೆ ಇಲ್ಲೇ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಕಾರಣ ವಾಸೂರು ಅಂತ ಕೇಳ್ಬರ್ತಾ ಇದೆ. ಅದು ಏನೇ ಇರಲಿ, ನಮಗೆ ಅನುದಾನ ತಕ್ಕೊಟ್ಟಿರೋದು ನಾವೇ ಇರ್ಬೋದು, ನಮ್ಮ ಮುಖಂಡರುಗಳು ಎಲ್ಲರೂ ಒತ್ತಾಯದಿಂದ ಕೇಳಿದ್ದಕ್ಕೆ ಅವರು ಗೆದ್ದಕ್ಕಿಂತ ಮುಂಚೆ ಹೇಳಿದರು, ಅಣ್ಣ ನಂದು ಫಸ್ಟ್ನೇ ಅನುದಾನ ಬಿನ್ಮಂಗಲಕ್ಕೆ, ಯಾಕೆಂದರೆ BML ಕೃಷ್ಣಣ್ಣವರ ಹೆಸರನ್ನ ಉಳಿಸ್ಲೇಬೇಕು, ನಿನಗೆ ಹೇಳಿದ ತಕ್ಷಣ ಫಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳೋರೆ. ಅದರಿಂದ ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ಆಮೇಲೆ ನಮ್ಮ ಕಾಂತಣ್ಣನ ಮಾರ್ಗದರ್ಶನದಲ್ಲಿ ಒಳ್ಳೆ MLA ಬಂದವರೆ, ಅದರಿಂದ ನನಗೆ ತುಂಬ ಸಂತೋಷ ಆಗ್ತದೆ. ಕೋರಿಕೆ ಈಡೇರಿರೋದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾತಾಡೋಕ್ಕಾಗಲ್ಲ, ಆದರೆ ಇವತ್ತು ದೊಡ್ಡ ಇತಿಹಾಸದ ಬದಲಾವಣೆ ಶುರುವಾಗಿದೆ ಜನ್ಮದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬ ಸೂಕ್ಷ್ಮವಾಗಿ ನೋಡಿದ್ದೀನಿ. ಯಾರನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನ ತಂದು ಒಂದು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿದ್ದರೆ ಆ ಶ್ರೀನಿವಾಸ್ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಇಷ್ಟಪಡ್ತೀನಿ. ತುಂಬ ಕ್ರಿಯಾಶೀಲಿದ್ದಾರೆ. ಇವತ್ತು ಹೆಚ್ಚಿನ ಅನುದಾನ ತಂದು ನಮ್ಮ ತಾಲೂಕು ಮಾಡಿದ್ರೆ ನೆಲಮಂಗಲ ತಾಲೂಕು ಬೆಳೆಸಿರೋ ಬೇಗ ಅಂದರೆ ಏನು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.